ಗದ್ಲಾಕತಿ ಎಲ್ಲದಕ್ಕೂ ಬಾ. ಯಾಕಂದ್ರೆ ಇವ್ರು ಯಾಕೆ ತಂಡ ಕೊಟ್ಟಾರೋ ಅದನ್ನ ಚೆಕ್ ಮಾಡ್ತೀನಿ. ಈಗ ಅವ್ರು ತಂದಾರ, ಫಸ್ಟ್ ಅವ್ರು ಒಂದು ಕೊಟ್ಟಾರ 100 ರೂಪಾಯಿ ಆಗೈತಿ. ಈಗ ಎರಡು ಇವ್ರು ತಂದಾರ. ಯಾರಪ್ಪ ಅಂತ ಕೇಳಿದ್ರೆ ಅಂಡಿನವಾಡಿ ಕಲಾವಂತರ ಹಾಕಿದಂತ ಎಡ್ಡ ಪ್ರಶ್ನೆಕ್ಕೆ ಸವಾಲ ನಾವು ಕಲಾವಂತರ ತಂದಾರ. ಹೌದಾ? 200 ಬಂದು ಹೌದಾ? ಬಿಚ್ಚುಗೋರಿ 200 ಈಗ ನಿಮ್ಮ ಮಾವ ಬಿಚ್ಚುಗೋರಿ ಅದಕ್ಕೆ ನಾವು ಅಡ್ಡಿ ಇಲ್ಲ. ಅವ್ರು ಹಾಕಿದಂತ 3ನೇ ಸವಾಲ ಏನ್ ಹಾಕ್ಯಾರಪ್ಪ ಅಂತ ಕೇಳಿದ್ರ 1ನೇ ಸವಾಲ ಲಕ್ಷ್ಮಣನ ಏನ ಎನಿಸಿತು ರಾಮಭದ್ರನಿಗೆ ಅಂತಕ್ಕಂಥ ಸವಾಲ್ ಹಾಕ್ಯಾರ. ಲಕ್ಷ್ಮಣನ ಮಾತು ಹಿಡಿಸಿತು ರಾಮಭದ್ರನಿಗೆ. ಇದು ಪದ್ಮ ಪುರಾಣ ಭಾಗ 3 154ನೇ ಪುಟ. ಇದೊಂದು ಸವಾಲ. ಇನ್ನು ಅವ್ರು ಹಾಕಿದಂತ 3ನೇ ಸವಾಲ ಶಿವನನ್ನು ಏನಿದರು ಏನನ್ನು ತಿಳಿಯುವುದು ಅಂತಕ್ಕಂಥ ಸವಾಲ್ ಹಾಕ್ಯಾರ. ಶಿವನನ್ನು ತಿಳಿದವರು ನನ್ನನ್ನು ತಿಳಿಯುವರು ಅಂತಕ್ಕಂಥದ್ದು. ಇದು ವರ ಪುರಾಣ 336. ನೀವು 200 ರೂಪಾಯಿ ಬಿಡ್ತೀವ್ರಿ. ಯಾರು ಓಡಲಿ ನಗನೂರವರು ನೀವು 200 ಬಿಡ್ತೀರಿ. ನೀವು 1000 ರೂಪಾಯಿ ಈಗ ನೀವೇ ಬಿಚ್ಚಿಕೊಡ್ರಲ್ಲ. ನೀವೇ ಬಿಚ್ಚಿಕೋರಿ. ಮಾಲಕರು ಬಿತ್ತಿರಲ್ಲ. ಅವ್ನು ಒಂದೊಂದು ಕುಲ್ಲ ಆಗಲಿ ಅವ್ರು ಸುತ್ತ ಎಷ್ಟ ಇರಲ್ಲ. ಇಲ್ಲಿ ಬೆಳಿಗ್ಗೆ ಬೆಳಗ್ಗೆ ಹಾಕೊಡ್ದ ಎಷ್ಟು ನದ್ರಿ. ನಮಗೆ ಯಾರು ಕೊಡ್ರಿ? ನಮಗೆ ಯಾಕ ಅವ್ರಿಗೆ ಒಂದ ಕೊಡ್ರಿ. ನಾಗನೂರು ಕಲಾವಂತರ ಹಾಕಿದಂತ 1ನೇ ಸವಾಲ ಇಂದ್ರ ದೇವೋತ್ತಮ ಏನು ನನ್ನ ಏನೋ ಸಫಲ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡ್ಯಾರ. ಅದಕ್ಕೆ ನೇರವಾಗಿ ಅದಕ್ಕೆ ಉತ್ತರ 12 ವಾಡಿ ಕಲಾವಂತರ ಕೊಡದಾರ. ಅದು ಹೆಂಗಪ್ಪ ಅಂತ ಕೇಳಿದ್ರೆ ಇಂದ್ರ ದೇವೋತ್ತಮ ಎಂದು ನನ್ನ ಯಜ್ಞವು ಸಫಲ. ಇದು ಪುರಾಣ ಪದ್ಮ ಪುರಾಣ ಭಾಗ 4 149ನೇ ಪುಟ. ಈಗ ಅಚ್ಚಕ್ಕೆ ಇಲ್ಲಿ 100 ಕೊಡ್ರಿ. ಅಚ್ಚಕ್ಕೆ ಅಡ್ಡ ಹೋದು ಇನ್ನು ಉಳಿದುತ್ತ 200 ಉಳ್ತಾವ್. ದೌಡ್ ಹುಡುಕಿ ಆಡ್ರಿ. ಯಾಕಾಡಿ ಹೆಚ್ಚಕ್ಕ ಆ ಕಡೆ ನೋಡ್ರಿ. ಹಲೋ ಸಭಾ ಬಂಧು ಬಾಂಧವರಲ್ಲಿ ಓದಪ್ಪ ಸವಿನಯದ ಪ್ರಾರ್ಥನೆ.